स्वागतं कृष्ण स्वागतं कृष्ण कृष्ण स्वागतं कृष्ण शरणागतं कृष्ण इह स्वागतं कृष्ण शरणागतं कृष्ण स्वागतं कृष्ण शरणागतं कृष्ण
ಮೊದಲಿಗೆ ಗಣಪತಿ ಪ್ರಾರ್ಥನೆ.
ರಚನೆ ಶ್ರೀ ಪುರಂದರದಾಸರು. ರಚನೆ ಶ್ರೀ ಪ್ರಸನ್ನ ವೆಂಕಟದಾಸರು.
ಪರೋಳು ಗೆಳೆತನಗಾನೆ ನಳಿನ ಜಭಾಣಿಗೆ ನಿಲುಕಾನೆ ಮುಲಮಿತ ಭಗುದರ ಸಲಹುವಾನೆ ನಳಿನ ಜಭಾಣಿಗೆ ನಿಲುಕಾನೆ ಮುಲಮಿತ ಭಗುದರ ಸಲಹುವಾನೆ ಹಲವು ಕವಿಗಳಿಗೆ ಸಿಲುಕದಾನೆ ಬಂತಾನೆ ಬಂತಮ್ಮ ಕಾನವಕದಳಿಯ ಕಾರಣ ಮುನಿಯುತ ಕಾನವಕದಳಿಯ ಕಾರಣ ಮುನಿಯುತ ಆನೆ ಬಂತಾನೆ ಬಂತಾನೆ ಬಂತಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮ ಕಾನವಕದಳಿಯ ಕಾನವಕದಳಿಯ ಕಾರಣ ಮುನಿಯುತ ಆನೆ ಬಂತಾನೆ ಆನೆ ಬಂತಾನೆ ಆನೆ ಬಂತಾನೆ ಒಂದು ಭಾವಗೀತೆ
ಗೋವಿಂದ ಮುಕುಂದ ಜನುಮ ಜನುಮದ ರಾಗನ ಪ್ರೀತಿ ನಿನ್ನೊಳಗೆ ಹರಿಯುವುದೇ ಅದರ ರೀತಿ ನೀಸಿದರೆ ಬಾಳೊಂದು ಬಾರಿ ಕೃಷ್ಣ ನಾರಾಯಣರೇ ಈ ವಿರಹ ಕೃಷ್ಣ ನಾರಾಯಣರೇ ಈ ವಿರಹ ಕೃಷ್ಣ ನೀಸಿದರೆ ಬಾಳೊಂದು ಬಾರಿ ಕೃಷ್ಣ ಬಾಳೊಂದು ಬಾರಿ ಕೃಷ್ಣ ಬಾಳೊಂದು ಬಾರಿ ಕೃಷ್ಣ ಕಳೆದ ಶನಿವಾರವು ಭಗವಂತನ ದರ್ಶನ ನಿಮ್ಮೆಲ್ಲರ ದರ್ಶನ ನನಗೆ ಲಭ್ಯವಾಯಿತು. ನನ್ನ ಮಗಳಿಗೆ ಗಾಯನ ಸೇವೆಯಾಯಿತು. ಈ ವಾರವೂ ಆ ಒಂದು ದುರ್ಲಭವಾದ ಒಂದು ಪುಣ್ಯ ಸಿಕ್ತು ನಮಗೆ. ಅದನ್ನು ಕಾರಣಾಂತರಗಳಿಂದ ಬೇಗ ಹೋಗಬೇಕಾಗಿರೋದ್ರಿಂದ ಈ ಕೃಷ್ಣನ ಬಗ್ಗೆ ಒಂದೆರಡು ಮಾತು ಹೇಳ್ತಾರೆ. ಪುರುಷರೂಪದಲ್ಲಿ ಒಂದು ಮಂತ್ರ ಬರುತ್ತೆ, ತ್ರಿಪಾದೋಕ್ತಮುದೈ ಪುರುಷ ಪಾದೋಸ್ಯೇಹ ಪುನಃ ಅಂತ. ಭಗವಂತ ಒಂದು ಅರ್ಥದಲ್ಲಿ ಲಿಮಿಟೆಡ್ ಅಂತ ಹೇಳ್ಬೋದು. ಯಾಕೆಂದರೆ ಅವನ ಒಂದು ವಿಭೂತಿ ಇದೆಯಲ್ಲ, ಒಂದು ಶಕ್ತಿ, ಅದು ಎಷ್ಟು ಅನಂತವಾಗಿದೆ ಅಂದರೆ ಅವ್ರಿಗೆ ಅದನ್ನು ಹೇಗೆ ಖರ್ಚು ಮಾಡಲಿಕ್ಕೆ ಅವನಿಗೆ ತೋರಿಸ್ತಾ ಇರುತ್ತೆ. ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದಕ್ಕೆ ಒಂದು ಶಕ್ತಿ ಎಷ್ಟು ಖರ್ಚಾಯಿತು ಅಂದರೆ ಕಾಲು ಭಾಗ ಅಷ್ಟೇ. ಮುಕ್ಕಾಲು ಭಾಗ ಹೇಗೆ ಖರ್ಚು ಮಾಡಲಿ ಅಂತ ಅವನು ಭಾಳ ಇನ್ನೂ ಯೋಚನೆ ಮಾಡ್ತಾ ಇದ್ದಾನೆ. ಅದು ಅವನ್ನೇ ಅವ್ನು ಹೇಳ್ಕೊಂಡ್ಬಿಟ್ಟಿರ್ಬೇಕಿದ್ರೆ ಇನ್ನು ಅವನ ಬಗ್ಗೆ ನಾನು ಮಾತಾಡೋದು ಅಂದರೆ ಹೇಗೆ. ಆದ್ದರಿಂದ ಕೃಷ್ಣನ ಬಗ್ಗೆ ಮಹಾಭಾರತದಲ್ಲಿ ಕೃಷ್ಣ ಆಸ್ ಎ ಮ್ಯಾನೇಜರ್ ಆಫ್ ದಿ ಸಿಚುಯೇಷನ್ ಅಂತ, ಸಂದರ್ಭಗಳ ನಿರ್ವಹಣೆಯನ್ನು ಹೇಗೆ ಮಾಡ್ತಾ ಇದ್ದ ಅನ್ನೋದಕ್ಕೆ ಒಂದು ಕಥೆಯನ್ನು ಹೇಳಿ ಪೂರೈಸ್ಕೊಡ್ತೀನಿ. ಮಹಾಭಾರತದ ವಾರ ನಡೀತಾ ಇರುತ್ತೆ. ಈಗಿನ ಥರ 24 ಗಂಟೆ ವಾರ ಇರ್ತಿರಲಿಲ್ಲ. ಒಂಥರ ಅಗ್ರಿಮೆಂಟ್ ಮಾಡೋದು, ಬೆಳಗ್ಗಿಂದ ಸಂಜೆವರೆಗೂ, ಆಮೇಲೆ ರಾತ್ರಿ ಹೊರಟೋಗೋದು. 18 ದಿವಸ ಭಗವದ್ಗೀತೆ 18 ಅಧ್ಯಾಯ, 18 ದಿವಸದ ಯುದ್ಧ ಎಲ್ಲ ಆಯಿತು. ಪ್ರತಿ ದಿವಸವೂ ಕೌರವರು ಸಪ್ಪೆ ಮೋಳೆ ಹಾಕೊಂಡು ವಾಪಸ್ ಬರೋರು. ಇವತ್ತು ಏನಾದರೂ ಮಾಡಿ ದುರ್ಯೋಧನನಿಗೆ ಅವಮಾನ ಮಾಡಬೇಕು ರಣರಂಗದಲ್ಲಿ ಅಂತ ದುರ್ಯೋಧನ ಪಾರ್ಟಿಗೆ ಅವ್ರಿಗೆ ಬಹಳ ಬಹಳ ರೊಚ್ಚು ದ್ವೇಷ ಬಂತು. ಆದರೆ ಇವ್ರು ಹೇಗೆ ಇವ್ರಿಗೆ ಅವಮಾನ ಮಾಡೋದು? ಒಂದು ಕಡೆ ಭೀಮ ಇದ್ದಾನೆ, ಇನ್ನೊಂದು ಕಡೆ ಅರ್ಜುನ ಇದ್ದಾನೆ. ಇವರಿಬ್ಬರು ಇರೋವರೆಗೂ ಅವ್ನಿಗೆ ಅವಮಾನ ಆಗೋದಿಲ್ಲ. ಪರಾಕ್ರಮ ಇವ್ರು ಯಾರು ಬೀಟ್ ಮಾಡೋರಿಲ್ಲ ಅಂತ ದುರ್ಯೋಧನ ಒಂದು ಏನೋ ಒಂದು ಟ್ರ್ಯಾಪ್ ಮಾಡ್ತಾನೆ. ಅವರಿಬ್ಬರನ್ನು ಸಪ್ರೇಟ್ ಮಾಡಿ ಧರ್ಮರಾಜ ಒಬ್ಬರೇ ಸಿಕ್ಕಾಕೊಳ್ಳೋಂಗೆ ಮಾಡ್ತಾನೆ. ಅವರಿಬ್ಬರು ಇನ್ಯಾವುದೋ ರಣರಂಗದ ಇನ್ಯಾವುದೋ ಮೂಲೆಗೆ ಅವ್ರನ್ನ ಡೈವರ್ಟ್ ಮಾಡಿಬಿಟ್ಟು ಇವರೊಬ್ಬನೇ ಸಿಕ್ಕಾಕೊಂಡು ಸುತ್ತಲೂ ಎಲ್ಲ ಸೇರಿಸಿ ಇವ್ರಿಗೆ ಬಾಣಗಳಿಂದ ಹೊಡೆದು ಅವ್ನಿಗೆ ಯಾರೂ ಅಸಹಾಯಕನಾಗಿ ಇಟ್ಬಿಟ್ಟು ತಲೆ ತಗ್ಸೋಂಗೆ ಆಗ್ಬಿಡುತ್ತೆ. ಬಿಡಾರಕ್ಕೆ ಬರ್ತಾನೆ. ಬಹಳ ವ್ಯಥೆಯಿಂದ ಕೂತಿರ್ತಾನೆ ಧರ್ಮರಾಜ. ಯಾವ ಮಟ್ಟಕ್ಕೆ ಹೋಗಿರ್ತಾನೆ ಅಂದರೆ, ಇಂತಹ ಪರಾಕ್ರಮಿಗಳಾದ ಸೋದರರನ್ನು ಪಕ್ಕದಲ್ಲಿ ಇಟ್ಟುಕೊಂಡು ನಾನು ಇವತ್ತು ರಣರಂಗದಲ್ಲಿ ತಲೆ ತಗ್ಗಿಸೋ ಹಾಗಾಗೋಯ್ತಲ್ಲ ನನಗೆ ಅಂತ ಅಷ್ಟೊಂದು ವಿಷಯ ತಿಳಿದು ಇಬ್ಬರು ಓಡಿ ಬರ್ತಾರೆ. ಇಬ್ಬರು ಓಡಿ ಬಂದ ತಕ್ಷಣ ಧರ್ಮರಾಜ ಏನು ಕೇಳಬೇಕು ಅಂದರೆ, ಬಂದ್ಯಪ್ಪ, ನಾನು ಇನ್ನೂ ಬದುಕಿದ್ದೀನಿ ಅಂತ ನೋಡಕ್ಕೆ ಬಂದ್ಯಾ? ನೀನು ಗಾಂಡೀವಿ ಅವನು ಗದಾ ಯುದ್ಧದಲ್ಲಿ ಅವನು ಪರಿಣತ ನಿಮ್ಮಿಬ್ಬರು ಸಹೋದರರು ನಿಂತ್ಕೊಂಡು ಇನ್ನ ತಂದೆಯ ಸ್ಥಾನದಲ್ಲಿ ನಿಮ್ಮಿಬ್ಬರ ತಂದೆಯ ಸ್ಥಾನದಲ್ಲಿರೋ ನನಗೆ ಈ ಅವಮಾನ ಆಗೋಯ್ತು, ಯಾವತ್ತೂ ಕಾಣದೇ ಇರೋ ಅವಮಾನ ಆಗೋಯ್ತು ಅಂತ ವ್ಯಥೆ ಪಡ್ತಾನೆ. ಯಾವ ಮಟ್ಟಿಗೆ ವ್ಯಥೆ ಪಡ್ತಾನೆ ಅಂದರೆ, ಅರ್ಜುನ ವೀರನೇ ಅಲ್ಲ ಅನ್ನೋ ಮಟ್ಟಿಗೆ, ಬೈಯೋ ಮಟ್ಟಿಗೆ
ಆ ನೋವಿನಿಂದ ಬೈತಾನೆ. ಅರ್ಜುನ ಯಾವಾಗಲೂ ಒಂದು ಶಬ್ದ ಮಾಡಿಬಿಟ್ಟಿರ್ತಾನಂತೆ, ಏನು ಅಂದರೆ ಯಾರು ನನ್ನ ಪರಾಕ್ರಮವನ್ನು ಪ್ರಶ್ನಿಸುತ್ತಾರೋ ಅವರನ್ನು ವಧಿಸುತ್ತೇನೆ ಅಂತ. ಈಗ ಪರಾಕ್ರಮವನ್ನು ಪ್ರಶ್ನಿಸುತ್ತಿರುವವನು ತನ್ನ ಅಣ್ಣನೇ. ನನಗೆ ಸಂಬಂಧಕ್ಕಿಂತ ನನ್ನ ಮಾತಿನ ಶಪಥ ಮುಖ್ಯ, ಆದ್ದರಿಂದ ನಾನು ಇವನನ್ನು ವಧಿಸಲೇಬೇಕು ಅಂತ ಇನ್ನೊಂದು ರೂಪ ತರೀತಾನೆ ಅರ್ಜುನ. ಅಣ್ಣನನ್ನು ವಧಿಸಲು ಉದ್ಯುಕ್ತನಾಗ್ತಾನೆ. ನನ್ನ ಪರಾಕ್ರಮವನ್ನು ಪ್ರಶ್ನಿಸುತ್ತಿದೆಯೇ, ಈಗ ತೋರಿಸ್ತೀನಿ ಬಾ ಅಂತ ಅವನಿಗೆ ಕತ್ತಿ ಎತ್ತಿ ಹೊಡೆಯಕ್ಕೆ ಹೋಗ್ತಾನೆ. ಪಾಂಡವರು ಎಲ್ಲಿರ್ತಾರೋ ಏನ್ ಮಾಡಕ್ ಕೊಟ್ಟಿದೀಯ? ನನ್ನ ಪರಾಕ್ರಮವನ್ನು ನನ್ನ ಅಣ್ಣ ಪ್ರಶ್ನೆ ಮಾಡಿದ್ದಾನೆ. ನಾನು ಹಿಂದೆ ಯಾವಾಗಲೂ ಒಂದು ಸಂದರ್ಭದಲ್ಲಿ ಶಪಥವನ್ನು ಮಾಡಿಕೊಂಡಿದ್ದೆ, ಇವನು ನನಗೆ ಅಣ್ಣನಲ್ಲ, ಇವತ್ತು ನನ್ನ ಶತ್ರು ಸ್ಥಾನದಲ್ಲಿ ಇದ್ದಾನೆ, ಆದ್ದರಿಂದ ಇವನು ಒಲಿಸ್ತೀನಿ. ಶಪಥ ಮುಖ್ಯ, ನಿನಗೆ ಅಣ್ಣ ಮುಖ್ಯ ಅಲ್ಲ, ಮಾತು ಮುಖ್ಯ. ಒಪ್ಕೊಳ್ತೀನಿ, ನೀನು ಸಾಯಿಸ್ಬೇಕು. ಹೌದು, ಸಾಯಿಸುವುದು ಅಂದರೆ ಏನು? ನೀವು ಶಸ್ತ್ರದಿಂದಲೇ ಸಾಯಿಸ್ಬೇಕಾ? ಇನ್ನೇನು ಮಾಡಲಿ? ಚೆನ್ನಾಗಿ ಮಾಡೋದು ಬೈದು ಸ್ಟಾರ್ಟ್ ಆಯಿತು. ನೀನೊಬ್ಬ ಅಣ್ಣ, ನೀನು ಎಂಡ ಜೂಜುಕೋರ, ಹೆಂಡತಿ ಎರಡನೇ ಪಣಕ್ಕೆ ಇಟ್ಟವರು, ಬಾಯಿಗೆ ಬಂದಂಗೆ ಬೈದ್ಬಿಡ್ತಾನೆ. ಹೀಗೆಲ್ಲ ಮೊದಲೇ ಏಟು ತಿಂದಿದ್ದಾನೆ. ಏಟಿನ ಜೊತೆಗೆ ಗಾಯದ ಮೇಲೆ ಉಪ್ಪು ಹಾಕಿದಾಗೆ ಇನ್ನಷ್ಟು ಅವಮಾನ ಆಗ್ತಾನೆ. ಅಣ್ಣನ ಮುಖ ನೋಡೋಕ್ಕಾಗಲ್ಲ, ಬೈಯೋ ಅಷ್ಟು ಶಕ್ತಿ ಮೀರಿ ಬೈದ್ಬಿಟ್ಟಿದ್ದಾರೆ. ಅಯ್ಯೋ, ಇಂಥ ಒಳ್ಳೆ ಅಣ್ಣ ಬೈದ್ಬಿಡ್ತಾರ ಅಂತ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ತಂದೆಯ ಸ್ಥಾನದಲ್ಲಿ ಇದ್ದವನು ಇವನನ್ನು ಕೊಂದು ಬಿಟ್ಟಿದ್ದೀನಿ, ಕೃಷ್ಣ ಹೇಳ್ದಂಗೆ. ಇದು ಪಿತೃಹತ್ಯೆ. ಪಿತೃಹತ್ಯೆಗೆ ಏನು ಪ್ರಾಯಶ್ಚಿತ್ತ ಅಂದರೆ ಆತ್ಮಹತ್ಯೆ. ಇನ್ನು ನಾನು ಬದುಕಿರಬಾರ್ದು ಅಂದ್ಬಿಟ್ಟು ಅದೇ ಕಟ್ಟಿಯಿಂದ ತನ್ನ ತಲೆಯನ್ನು ಕಡಿದುಕೊಂಡು ಹೋಗ್ತಾನೆ. ತಿರ್ಗಾ ಎಂಟ್ರಿ. ಯಾವ ವಿಪರೀತ ಕೆಲಸ ಮಾಡ್ತಿದ್ಯಾ ನೀನು? ಇಲ್ಲ ಇಲ್ಲ, ನನ್ನ ಸಹೋದರನಿಗೆ ನಮ್ಮ ತಂದೆ ಜಾಗದಲ್ಲಿದ್ದಾನೆ, ನನ್ನ ತಂದೆ ಸಾಯಿಸ್ಬಿಟ್ಟೆ ನೀನು ನಾನು, ಆದ್ದರಿಂದ ನಾನು ಬದುಕಿರಬಾರ್ದು ಅಂತ ಕೊಲ್ಲಬೇಕು. ಶಾಸ್ತ್ರದ ಪ್ರಕಾರ ನಡೀಬೇಕು ನೀನು. ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯ ಕಾರ್ಯವ್ಯವಸ್ಥಿತವು ಅಂತ ಭಗವದ್ಗೀತೆ ಹೇಳ್ತದೆ. ಯಾವುದು ಶಾಸ್ತ್ರ ಕಾರ್ಯ ಅಕಾರ್ಯಗಳಿಗೆ ನಮಗೆ ಯಾವುದು ಯಾವ ಮಾಹಿತಿಯನ್ನು ಕೊಡುತ್ತೆ ಅಂದರೆ ಶಾಸ್ತ್ರ ಅಂತ ಅವನೇ ಅಪ್ಪಣೆ ಕೊಡಿಸ್ಬಿಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ. ನೀನು ಮಾಡ್ಕೋಬೇಕಂತೆ, ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ನಿನ್ನನ್ನು ನೀನು ಕೊಂದುಕೊಳ್ಳಬೇಕು. ತಿರ್ಗಾ ಶಾಸ್ತ್ರದಿಂದಲೇ ಕೊಂದುಕೊಳ್ಳುತ್ತೀಯೇ, ಇನ್ಯಾಕೆ ಕೊಂಡ್ಕೊಳ್ಳಿ ಅಂದರೆ ಚೆನ್ನಾಗಿ ಹೊಗಳ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟೆಲ್ಲ ಹೊಗಳ್ಕೊಳ್ತಾರೆ. ಈ ತತ್ವದಲ್ಲಿ ಏನಿದೆ ಅಂದರೆ ಪರನಿಂದೆ ಪರಹತ್ಯೆಗೆ ಸಮ, ಆತ್ಮ ಪ್ರಶಂಸೆ ಆತ್ಮಹತ್ಯೆಗೆ ಸಮ. ಪ್ರತಿ ಕ್ಷಣದಲ್ಲೂ ನಾವು ಪರ ನಿಂದೆಯನ್ನು ಮಾಡ್ತಿರ್ತೀವಿ. ಇನ್ನೊಬ್ಬರನ್ನ ಹಿಂದೆಯೋ ಅವಳ ಎದುರಿಗೆ ಬೈತಿರ್ತೀವಿ. ಸರಿ, ಅವಳ ಹಿಂದೆ ಅವಳು ಹೋದ್ಮೇಲೆ ಅವಳೆಲ್ಲ ಹಿಂದೆ ಆಗ್ತಿರ್ತೀವಿ. ಅವರ ವ್ಯಕ್ತಿತ್ವ ನಮ್ಮ ಅದೇನಾಗ್ತಾ ಇರುತ್ತೆ ಅಂದರೆ ಅವ್ರು ನಾವು ಹತ್ಯೆ ಮಾಡ್ತಿದ್ದೀವಿ ಅಂತ. ಇದೊಂದು ರೀತಿ ಅನಧಿಕೃತ ಅಹಂ ಅಂತಾರೆ. ಅಧಿಕೃತ ಮನುಷ್ಯನಿಗೆ ಎರಡು ಅಹಂ ಇದೆ. ನಿಜವಾದ ಅಹಂಗೆ ನಿತ್ಯಾತ್ಮ, ನೈಜಾತ್ಮ ಅಂತಾರೆ. ಸುಳ್ಳು ಆತ್ಮ ಒಂದಿದೆ, ಅದೇ ಅಹಂಕಾರ ಅಂತ. ಅದಕ್ಕೆ ಅನಧಿಕೃತ ಇನಾಥೆಂಟಿಕ್ ಸೆಲ್ಫ್ ಅಂತಾರೆ, ಒಂದು ಆಥೆಂಟಿಕ್ ಸೆಲ್ಫ್ ಅಂತ ಕರೀತಾರೆ. ಅವನಿಗೆ ಇನಾಥೆಂಟಿಕ್ ಸೆಲ್ಫಲ್ಲೇ ನಾವು ವ್ಯವಹಾರ ಮಾಡ್ತಾ ಇರ್ತೀವಿ. ಆಮೇಲೆ ನಮ್ಮ ಮಕ್ಕಳು ಕಂಪೇರ್ ಮಾಡ್ತೀವಿ, ನಮ್ಮ ಮಗಳ ಹಾಗಿಲ್ಲ. ನಾವೇ ಕೊಂದುಕೊಳ್ತಾ ಇರ್ತೀವಿ. ನಮ್ಮ ವ್ಯಕ್ತಿತ್ವವನ್ನು ಕರಗಿಸಿಕೊಳ್ಳುವ ಒಂದು ದಾರಿ, ಕೆಟ್ಟ ದಾರಿ ಯಾವುದು ಅಂದರೆ ನಮ್ಮನ್ನು ನಾವು ಹೊಗಳ್ಕೊಳ್ಳೋದು, ನಮ್ಮದು ಹೊಗಳ್ಕೊಳ್ಳೋದು. ಈ ಕಥೆಯಲ್ಲಿ ಏನು ತತ್ವ ಆಗಿದೆ ಅಂದರೆ ಇವೆರಡನ್ನು ಅವಾಯ್ಡ್ ಮಾಡಿಬಿಟ್ರೆ
ನಮ್ಮ ವ್ಯಕ್ತಿತ್ವ ಎಷ್ಟು ಪರಿಶುದ್ಧವಾಗಿರುತ್ತೆ ಎಂಬುದನ್ನು ನಮಗೆ ವ್ಯಾಸರು ಮಹಾಭಾರತದಲ್ಲಿ ಕೃಷ್ಣ ಹೇಗೆ ಹೌ ವಿ ಕುಡ್ ಮ್ಯಾನೇಜ್ ದ ಸಿಚುಯೇಷನ್ ಅದರ ಜೊತೆಗೆ ನಮಗೆ ಈ ಎರಡು ನೈತಿಕ ಮೌಲ್ಯಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ. ಹೇಳಬೇಕು ಅಂದರೆ ಅವನು ಆಲ್ರೌಂಡರು, ಚೇಷ್ಟೆ ಮಾಡೋದ್ರಲ್ಲ ಆಲ್ರೌಂಡರು. ಅವನು ಬ್ಲ್ಯಾಕ್ ಅಂತ ಹೇಳ್ತಾರೆ, ಬ್ಯೂಟಿ ಇರೋದೇ ಬ್ಲ್ಯಾಕಲ್ಲಿ, ಬ್ಲ್ಯಾಕ್ ಬ್ಯೂಟಿ ಅವನು ಒಳ್ಳೆ ಮ್ಯೂಸಿಷಿಯನು. ಅದರ ಒಂದು ಕಡೆ ವ್ಯಾಸರಾಯರು ಯಾರು ಒಂದು ಕಡೆ ಹೇಳ್ತಾರೆ, ಸೃಷ್ಟಿಯ ಕ್ರಮವನ್ನೇ ಬದಲಿಸಿ ಬಿಡುತ್ತಿದ್ದ ನನ್ನ ಕೊಳದಿನ ಏನು ಚರವು ಅಚರವಾಗುತ್ತಿತ್ತು, ಅಚರವು ಚರವಾಗುತ್ತಿತ್ತು ಅಂತ. ಕೊಳಲು ಬಾರುತ್ತಾ ಇದ್ರೆ, ಕೊಳಲು ನೋಡುತ್ತಾ ಇದ್ರೆ ಗೋವುಗಳೆಲ್ಲವೂ ಮರೆತವು ಅಂತ ಹೇಳ್ತಾರೆ. ಹಸು ಮೇಯ್ತಾ ಇತ್ತು, ಚರ ವಸ್ತುಗಳು ಅಲ್ಲಲ್ಲೇ ನಿಂತ್ಕೊಳ್ಳುವಂತೆ ಕೇಳ್ತಾರೆ. ಈ ಮರ ಅನ್ನೋದು ಅಚರ ವಸ್ತು, ಸ್ಥಿರವಾಗಿರೋದು. ಅವ್ನು ಕೊಳಲು ನಾದ ಕೇಳ್ಕೊಂಡು ಅದು ನಿಧಾನಕ್ಕೆ ರೆಂಬೆಗಳನ್ನು ಹಾಕಲು ಶುರು ಮಾಡೋದು. ಸೃಷ್ಟಿಯ ಒಂದು ವ್ಯವಸ್ಥೆಯನ್ನೇ ಬದಲಿಸುವಂತಹ ಅವನ ನಾದರಿಕದ ಅಂತಹ ಕೃಷ್ಣ ಇವತ್ತು ಪುನಃ ಅವತಾರ ಮಾಡ್ತಾ ಇದ್ದಾನೆ. ಅವನು ಆರಿಸ್ಕೊಂಡೇ ಇರೋ ಜಾಗ ಇಲ್ಲ, ಎಲ್ಲೆಲ್ಲೂ ಇದ್ದಾನೆ, ಜೈಲಲ್ಲೂ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ. ಕೃಷ್ಣ ಎಲ್ಲರಿದ್ರೂ ಅವನಿಗೆ ಕೃಷ್ಣ ನಿನ್ನೆ ಒಂದು ಕೃಷ್ಣ ಜಯಂತಿ ಹೋಗಿದೆ. ಇವತ್ತು ಕೃಷ್ಣನ ಬಗ್ಗೆ ಮಾತಾಡೋದೊಂದು ಅವಕಾಶ ಕೊಟ್ಟರೆ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನಗೆ ಈ ಒಂದು ಒಳ್ಳೆಯ ಅವಕಾಶವನ್ನು ದೈವ ಸಾನ್ನಿಧ್ಯದಲ್ಲಿ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಡಾಕ್ಟರ್ ನರಕೇಶರಿಯವರು ಉಳಿದ ಹಿರಿಯರಿಗೂ ನಮಸ್ಕಾರವನ್ನು ಅರ್ಪಿಸ್ತಾ ನನ್ನ ಮಾತನಾಡುತ್ತಾರೆ.